ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಹೆಸರು ಬೇಳೆ ದೋಸೆ ಮಾಡ್ತಾಯಿದ್ದೀನಿ. ತುಂಬ ಹೆಲ್ತಿಯಾಗಿರುತ್ತೆ, ಪ್ರೋಟೀನ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಮುಂಚೆನೇ ಆಲ್ರೆಡಿ ನೆನಾಕ್ಬಿಟ್ಟಿದ್ದೀನಿ. ನೀವು ಅಷ್ಟೇ ಓವರ್ ನೈಟ್ ನೆನೆಸಿಟ್ಬಿಟ್ಟು ನೀವು ಬೆಳಗ್ಗೆ ಎದ್ದು ಮಾಡ್ಕೋಬೋದು. ಅಕಸ್ಮಾತ್ ನೀವು ಬೆಳಗ್ಗೆ ಮಾಡೋದಾದರೆ ನೀವು ಬೆಳಗ್ಗೆನೇ ನೆನಾಕ್ಬಿಟ್ಟು ಒಂದು 2 ಅವರ್ ನೆನೆಸ್ಕೊಂಡು ನೀವು ಮಾಡ್ಕೋಬೋದು, ತೊಂದರೆ ಇಲ್ಲ. ಬಟ್ ನೈಟ್ ನೆನೆಸಿದ್ರೆ ದೋಸೆ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಮೆಜರ್ಮೆಂಟ್ ಗ್ಲಾಸಲ್ಲಿ 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಅಂದರೆ ಅಕ್ಕಿನೂ ಅಷ್ಟೇ ಮತ್ತು ಹೆಸರುಬೇಳೆನೂ ಅಷ್ಟೇ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಎರಡನ್ನೂ ಒಂದು ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 2 ಬ್ಯಾಚಲ್ಲಿ ರುಬ್ಕೋತಾ ಇದ್ದೀನಿ. ಯಾಕೆಂದರೆ ಒಂದು ಬ್ಯಾಚಿಗೆ ಜಾಸ್ತಿ ಆಗುತ್ತೆ. ಹಾಗಾಗಿ 2 ಸಲ ರುಬ್ಕೊಂಡು, ಅಂದರೆ ನಯಸ್ಸಿಗೆ ರುಬ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ನೀವು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನೋಡಿ, ಈ ರೀತಿ ನಯಸ್ಸಿಗೆ ರುಬ್ಕೋಬೇಕು. ತುಂಬ ಹೆಲ್ದಿಯಾಗಿರುತ್ತೆ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಮಕ್ಕಳಿಗೂ ಅಷ್ಟೇ. ಈಗ ಬೇಳೆಗಳು ಕಾಳುಗಳು ಏನು ತಿನ್ನಲ್ಲ ಮನೆಗಳಲ್ಲಿ, ಅಂಥವ್ರಿಗೆ ಈ ರೀತಿ ನೀವು ದೋಸೆ, ಇಡ್ಲಿ ಈ ರೀತಿ ವೆರೈಟಿ ಮಾಡಿಬಿಟ್ಟು ನೀವು ಕೊಡ್ಬೋದು. ಹೆಸರು ಬೇಳೆಯಲ್ಲಿ ಬರೀ ದೋಸೆ ಒಂದೇ ಅಲ್ಲ, ನೀವು ಇಡ್ಲಿನೂ ಸಹ ಮಾಡ್ಬೋದು ಮತ್ತು ಸ್ವೀಟ್ ಸಹ ಮಾಡ್ಬೋದು. ಆದರೆ ಇನ್ಸ್ಟೆಂಟಾಗಿ ನಮಗೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಬೇಕೇ ಬೇಕು, ಮಕ್ಕಳಿಗೆ ಹೆಲ್ತಿಯಾಗಿ ಮಾಡಬೇಕು. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ನಮಗೆ ಯಾವುದು ಬೇಗ ಆಗುತ್ತೆ ಮತ್ತು ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ. ಹಾಗಾಗಿ ಇವಾಗ ನೋಡಿ, 2 ಬ್ಯಾಚಲ್ಲೂ ನಾನು ಒಂದು ಸ್ವಲ್ಪ ಅರ್ಧ ಹಾಕ್ಕೊಂಡು ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಬೌಲ್ಗೆ. ನೀವು ಇನ್ಸ್ಟೆಂಟಾಗಿ ನೀವು ಒಂದು 2-3 ಜನ ಇದ್ದರೆ ಸಾಕು, ಇಷ್ಟು ಹಾಕ್ಕೊಂಡ್ರೆ ಸಾಕು, ನಿಮಗೆ ಆರಾಮಾಗಿ ಬ್ರೇಕ್ಫಾಸ್ಟ್ ಆಗೋಗ್ಬಿಡುತ್ತೆ. ಅಂದರೆ ಇದು ಬಿಸಿ ಇದು ಹಾಕ್ಕೊಂಡು ತಿಂತಾಯಿದ್ರಂತೂ ಸಖತ್ತು ಚೆನ್ನಾಗಿರುತ್ತೆ. ನಿಮಗೆ ಅಕ್ಕಿ ಬೇಡ, ನಮಗೆ ಬರೀ ಹೆಸ್ರುಬೇಳೆಲೇ ಮಾಡಬೇಕು ಅಂದರೆ ನೀವು ಹೆಸ್ರುಬೇಳೆ ಒಂದೇ ಹಾಕ್ಕೊಂಡು ನೀವು ಮಾಡ್ಕೋಬೋದು, ತೊಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ಅದು ಇನ್ನೂ ರುಚಿಯಾಗಿರುತ್ತೆ. ಗರಿಗರಿಯಾಗಿ ಬೇಕು ಅಂದಾಗ ನೀವು ಬೇಕಾದ್ರೆ ಅಕ್ಕಿನ ಜೊತೆಲೆ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ತುಂಬ ಗಟ್ಟಿ ಮಾಡಿದ್ರೆ ಸ್ವಲ್ಪ ರಫ್ ಆಗಿಬಿಡುತ್ತೆ. ಹಾಗಾಗಿ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ 1 ಸ್ಪೂನಷ್ಟು ಶುಗರ್ನ ಹಾಕೋತಾ ಇದ್ದೀನಿ. ಅದು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇಲ್ಲಿ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಸ್ವಲ್ಪ ಅಡುಗೆ ಸೋಡಾನ ನಾನು ಬಳಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಅಂದರೆ ನಮ್ಮ ಮಾಮೂಲಿ ದೋಸೆ ಹಿಟ್ಟು ಯಾವ ಹದದಲ್ಲಿ ನಾವು ಮಾಡಿಟ್ಕೋತೀವೋ ಸೇಮ್ ಇದನ್ನು ಹಾಗೆ ಮಾಡ್ಕೋಬೋದು. ಇದು ಇನ್ನೂ ತೆಳುವಾಗಿದ್ರೂ ಬರುತ್ತೆ, ತೊಂದರೆ ಇಲ್ಲ. ಸಖತ್ತು ರುಚಿಯಾಗಿರುತ್ತೆ ಮಾತ್ರ. ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಪ್ಯಾನನ್ನು ಇಟ್ಕೋತಾ ಇದ್ದೀನಿ. ನೀವು ಚೆನ್ನಾಗಿರೋ ತವ ಆಗಿಬಿಟ್ರಂತೂ ನಿಜ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ಮತ್ತು ಅಷ್ಟು ಕ್ರಿಸ್ಪಿಯಾಗೂ ಮಾಡ್ಕೋಬೋದು, ಇಲ್ಲ ಸ್ಮೂತಾಗಿ ಬೇಕಾದರೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಇವಾಗ ಅದಕ್ಕೆ ಏನಿಲ್ಲ, ಸ್ವಲ್ಪ ನೀರನ್ನು ಚುಮ್ಕಿಸ್ಬಿಟ್ಟು ನಾನು ಇಲ್ಲಿ ದೋಸೆನ ಹಾಕ್ಕೊಂಡಿದ್ದೀನಿ. ಮತ್ತು ಮೇಲ್ಗಡೆ ನೀವು ತುಪ್ಪ ಹಾಕ್ಕೊಂಡ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಇದನ್ನು ಗರಿಗರಿಯಾಗಿ ಬೇಕಾದರೂ ನೀವು ಬೇಯಿಸ್ಕೋಬೋದು, ತೊಂದರೆ ಇಲ್ಲ. ಇಲ್ಲ ಅಂದರೆ ಈ ರೀತಿಯೂ ಮಾಡಿಕೊಂಡು ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ನೋಡೋದಕ್ಕೂ ಅಷ್ಟೇ, ತಿನ್ನೋದಕ್ಕೂ ಅಷ್ಟೇ, ಅಷ್ಟು ಚೆನ್ನಾಗಿದೆ ಟೇಸ್ಟು. ನೀವು ಒಂದು ಸಲ ಮನೆಗಳಲ್ಲಿ ನಾವು ಕಾಳೆಲ್ಲ ತೊಗೊಬಂದೇ ಬರ್ತೀವಿ. ಇವಾಗ ಹೆಸ್ರುಬೇಳೆ ಬರೀ ದಾಲು, ಕಿಚುಡಿ ಅಥವಾ ಪೊಂಗಲ್ಲು ಇಂಥವಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀವಲ್ವ, ಪಾಯಸ ಇಂಥದಕ್ಕೆಲ್ಲ. ಈ ರೀತಿ ದೋಸೆ ಎಲ್ಲ ಮಾಡ್ಕೊಳ್ತಾ ಇದ್ದರೆ ನಮಗೆ ಬೇಗ ತಿಂಡಿನೂ ಆಗುತ್ತೆ, ಆರೋಗ್ಯವಾಗೂ ಇರ್ತೀವಿ, ಮಕ್ಕಳಿಗೂ ಡಿಫ್ರೆಂಟಾಗಿ ಮಾಡಿಕೊಟ್ಟಂಗೆ ಆಗುತ್ತೆ ಮತ್ತು ಹೆಲ್ದಿಯಾಗಿರ್ತೀವಿ. ಹಾಗಾಗಿ ಈ ರೀತಿ ಮಾಡಿಕೊಡ್ಬೋದು. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಬೇಯಿತು. ಅಂದರೆ ಸ್ಟಾರ್ಟಿಂಗಲ್ಲಿ ತವ ಚೆನ್ನಾಗಿ ಕಾಯ್ದಿರಲಿಲ್ಲ. ಹಾಗಾಗಿ ಇಲ್ಲಿ ಚೆನ್ನಾಗಿ ಕಾದ್ಮೇಲೆ, ಅಂದರೆ ಅಕ್ಕಿ ನಾನು ನೆನೆಸಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ತವ ಕಾಯಬೇಕು. ನೀವು ಬರೀ ಹೆಸರು ಬೇಳೆದು ಮಾಡೋದಾದರೆ ಒಂದು ಮೀಡಿಯಮಲ್ಲಿ ತವ ಕಾಯ್ದಿದ್ರೆ ಸಾಕು, ಅದೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಆ ರೀತಿ ಬೇಕಾದರೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಇದಕ್ಕೆ ನೀವು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು,
ಮತ್ತು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಅಂದರೆ ಬರೀ ಹೆಸ್ರುಬೇಳೆ ಮಾಡಿದಾಗ ನೀವು ಆ ರೀತಿ ಹಾಕ್ಕೊಂಡು ಮಾಡ್ಕೋಬೋದು. ನಮಗೇನು ಬೇಡ ಪ್ಲೈನಾಗಿರಬೇಕು ಅಂದರೆ ನೀವು ಈ ರೀತಿ ಸ್ವಲ್ಪ ಅಕ್ಕಿ, ಸ್ವಲ್ಪ ಹೆಸ್ರುಬೇಳೆ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಈ ರೀತಿ ಗರ್ಗರಿಯಾಗಿ ಬೇಕಾದರೂ ಮಾಡ್ಕೋಬೋದು. ನೀವು 2 ಕಡೆ ಬೇಕಾದರೂ ಬೇಯಿಸ್ಕೋಬೋದು, ಇಲ್ಲ ಒಂದು ಸೈಡ್ ಬೇಕಾದರೂ ಬೇಯಿಸ್ಕೋಬೋದು. ಇವಾಗ ನೋಡಿ ರೆಡಿಯಾಗೋಯ್ತು ಬಿಸಿ ಬಿಸಿ ಹೆಸರುಬೇಳೆ ದೋಸೆ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಅದಕ್ಕೆ ನಾನು ಬೇರೆ ಗ್ರೇವಿ ಮಾಡಿದ್ದೆ. ನೀವು ಚಟ್ನಿ ಏನು ಬೇಕಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸಲ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.